ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಹಾಕೋದ್ರಿಂದ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಮತ್ತೊಂದು ಸೀರಿಯಲ್ ಯಾವುದಾದ್ರೂ ನೋಡಬೇಕು ಅಂತ ಮುಂಚೆನೇ ನೋಡಬೇಕು ಅನ್ನೋ ಆಸೆ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ತಡ ಮಾಡ್ದೇ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಮಹಾದೇವ ಮನೆಗೆ ಬರ್ತಾನೆ ಕಾವ್ಯನ ಬಿಟ್ಬಿಟ್ಟು. ಅದನ್ನು ನೋಡಿದಂಥ ಕಲ್ಯಾಣಿ, ಕಾವ್ಯ ಎಲ್ಲಿ ಮಹಾದೇವ ಅಂತ ಹೇಳ್ತಾರೆ. ಮಹಾದೇವ ಹೇಳ್ತಾ ಇದ್ದಾರೆ, ಅದು ಅವಳು ಮನೆ ಬಿಟ್ಟು ಹೋಗ್ಬಿಟ್ಲು ಬಸ್ಸತ್ತಿ ಅಂತ ಹೇಳ್ತಾರೆ. ಆಗ ಕಲ್ಯಾಣಿಯವರು ಕೋಪ ಬಂದು, ಹಾಗಾದರೆ ನಿನಗೂ ಕೂಡ ಕಾವ್ಯಂಗೆ ಮನೆಯಲ್ಲಿ ಇಲ್ಲ ಜಾಗ ಅಂದಮೇಲೆ ನೀನು ಕಾವ್ಯನ ಕರ್ಕೊಂಬರೋ ತನಕ ನಿನಗೂ ಈ ಮನೆಯಲ್ಲಿ ಜಾಗ ಇಲ್ಲ, ಇಲ್ಲಿ ಒಂದು ನಿಮಿಷನೂ ನಿಂತ್ಕೊಂಬೇಡ, ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳ್ತಾರೆ. ಆಗ ಮಹಾದೇವ ಹತ್ಕೊಂಡು, ಸರಿ ಅಮ್ಮ, ನಿಮ್ಮ ಆಸೆ ಅಂತಲೇ ಆಗಲಿ, ನಿಮ್ಗೆ ಇಷ್ಟ ಇಲ್ಲ ಅಂದಮೇಲೆ ನಾನು ಇಲ್ಲಿ ಒಂದು ನಿಮಿಷನೂ ಇರಲ್ಲ, ನಾನು ಬರ್ತೀನಿ ಅಂತ ಹೇಳಿ ಅವಳು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು, ಚಿಕ್ಕಪ್ಪ ಅಮ್ಮನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಅವನು ಕೂಡ ಮನೆ ಬಿಟ್ಟು ಹೊರಟೋಗ್ತಿದ್ದಾನೆ. ಮತ್ತಿಲ್ಲಿ ಸ್ನೇಹ ಜೈಲಲ್ಲಿ ನಿಂತಿರ್ತಾಳೆ. ಅಲ್ಲಿಗೆ ಅವ್ರ ಅಪ್ಪ ಬರ್ತಾರೆ. ಅಪ್ಪ ನನ್ನನ್ನು ಜೈಲಿಂದ ಬಿಡಿಸು ಪಪ್ಪ, ಎಲ್ಲರೂ ಹೇಳ್ತಾ ಇದ್ದಾರೆ ನಿನಗೆ ಬೇಲ್ ಸಿಗೋದು ತುಂಬ ಕಷ್ಟ ಅಂತ, ನಾನು ಸಾಯೋ ತನಕ ಇಲ್ಲೇ ಕೊಳಿಯಂಗೆ ಆಗ್ಬಿಡ್ತೀನೇನೋ ಪಪ್ಪ, ಪ್ಲೀಸ್ ಪಪ್ಪ ನನಗೇನಾದರೂ ಮಾಡಿ ಬಿಡಿಸಿ ಪಪ್ಪ ಆಚೆ ಅಂತ ಹೇಳ್ತಾಳೆ. ಆಗ ಧನರಾಜ್ ಇದ್ದವರು, ಅದು ಕರೆಕ್ಟ್ ಅಮ್ಮ, ಎಲ್ಲರೂ ಹೇಳ್ದಂಗೆ ಬೇಲ್ ಸಿಗೋದು ಸ್ವಲ್ಪ ಕಷ್ಟನೇ ನಿನಗೆ, ಅದು ನೀನು ಮಾಡಿರೋದು ಅಂತಿಂಥ ಕೆಲಸ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದಂಥ ಸ್ನೇಹಿಂಗ್ ಶಾಕ್ ಆಗಿ, ಪಪ್ಪ ನೀವು ನನ್ನನ್ನು ಕೈ ಬಿಟ್ಬಿಟ್ರೆ, ನೀವಾದರೂ ನನ್ನನ್ನು ನೋಡ್ಕೊತೀರಾ ಅಂತ ಅಂದ್ಕೊಂಡೆ, ನೀವು ಕೈ ಬಿಟ್ಬಿಟ್ರ ಪಪ್ಪ, ಪ್ಲೀಸ್ ಪಪ್ಪ ನೀವು ಹಂಗೆಲ್ಲ ಹೇಳಬೇಡಿ ಪಪ್ಪ ಅಂತ ಹೇಳ್ತಾಳೆ. ಆಗ ಅವರಪ್ಪ ಇದ್ದವರು, ಅಯ್ಯೋ ಮಗಳೇ ಅಂತ ನಗಾಡ್ಕೊಂಡು, ನಾನು ಹೇಳಿದ್ದು ನೀನು ಮಾಡಿರೋ ಕೆಲಸ ಬೇರೆಯವ್ರು ಮಾಡಿದರೆ, ಅದು ಸಾಮಾನ್ಯ ಜನ ಮಾಡಿದರೆ ಕಷ್ಟ ಆಗ್ತಾಯಿತ್ತು ಬೇಲ್ ಸಿಗೋದು, ಆದರೆ ನಮಗೆ ಅದೆಲ್ಲ ದುಡ್ಡೆಲ್ಲ ಇದೆ, ನಾವು ಬಿಡಿಸ್ತೀನಿ, ನೀನು ತಲೆ ಕೆಡಿಸ್ಕೊಂಬೇಡ, ನೀವು ಮತ್ತೆ ನೀನೊಂದು ಬಿಡಿಸೋದಕ್ಕೆ ಎಲ್ಲ ತಯಾರಿನೂ ಮಾಡಿದ್ದಾಳೆ, ಆಗಲೇ ಲಾಯರ್ ಹತ್ರ ಎಲ್ಲ ಮಾತಾಡಿದ್ದಾಳೆ, ನೀನು ತಲೆ ಕೆಡಿಸ್ಕೊಂಬೇಡ ಮಗಳೇ ಅಂತ ಹೇಳ್ತಾರೆ. ಆಗ ಸ್ನೇಹ ಇದ್ದಳು, ನಿಜನ ಪಪ್ಪ, ಅತ್ತೆ ಎಲ್ಲ ನನ್ನನ್ನು ಬಿಡಿಸೋದಕ್ಕೆ ತಯಾರಿ ಮಾಡಿದಾರಾ ಅಂತ ಕೇಳ್ತಾಳೆ. ಅದಕ್ಕೆ ಅವರಪ್ಪ ಹೇಳ್ತಾ ಇದ್ದಾರೆ, ಹೌದಮ್ಮ, ನಿಮ್ಮ ಅತ್ತೆ ಏನು ಸುಮ್ಮನೆ ಅಂತ ಅಂದ್ಕೊಬೇಡ, ಅಂದ್ಕೊಂಡಿರೋದನ್ನ ಅವಳು ಸಾಧಿಸೋ ತನಕ ಬಿಡಲ್ಲ, ಸಾಧಿಸ್ತಾಳೆ. ಅವಳು ಅಂದ್ಕೊಂಡು ಸಾಧಿಸಿದ್ಮೇಲೆ ಈ ಸೆಲ್ ಬಾಗ್ಲು ನಿನಗೆ ಓಪನ್ ಆಗುತ್ತೆ, ನೀನು ಆರಾಮಾಗಿ ಆಚೆ ಬರ್ಬೋದು. ನೀವು ಆಚೆ ಬಂದಮೇಲೆ ಆ ಪ್ರೇಮ್ನು ರಾಮನ್ನು ಹೆಂಗೆ ಆಟ ಆಡಿಸ್ಬೇಕು ಅನ್ನೋದನ್ನು ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡಿವ್ರಂತೆ ಅಂತ ಮಗಳಿಗೆ ಹೇಳಿ ಸಮಾಧಾನ ಮಾಡ್ತಾರೆ. ಮತ್ತಿಲ್ಲಿ ಮಹಾದೇವು ರಾಮ ಹತ್ರ ಬಂದು ನಡೆದಿದ್ದೆಲ್ಲ ಹೇಳ್ತಾ ಇದ್ದಾರೆ. ಕಲ್ಯಾಣಿ ಅಮ್ಮ ಹಿಂಗೆ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು, ಕಾವ್ಯನ ಕರ್ಕೊಂಬರೋ ತನಕ ನೀವು ಮನೆಗೆ ಬರಬೇಡ ಅಂತ ಹೇಳಿದ್ರು ರಾಮ ಅಂತ ಹೇಳಿ ಬಂದು ಹೇಳ್ತಾ ಇದ್ದಾರೆ. ಆಗ ರಾಮ್ ಇದ್ದವನು, ಅಣ್ಣ ನೀನೇನು ಬೇಜಾರು ಮಾಡ್ಕೊಬೇಡ ಅಣ್ಣ, ನಾನು ಮಾತಾಡಲ್ಲ ದೊಡ್ಡಮ್ಮನ ಹತ್ರ, ಅಮ್ಮ ಬೇಜಾರು ಮಾಡ್ಕೊಂಡ್ರು ಅಂತ ನೀನೇನಾದರೂ ಹಿಂಗೆ ಮನೆ ಬಿಟ್ಟು ಬಂದಿದ್ದಕ್ಕೆ ಏನಾದರೂ ಮಾತಾಡಲಾ ಅಂತ ಕೇಳ್ತಾನೆ. ಆಗ ಅವನು ಇದ್ದಿದ್ದವನು ಮಹಾದೇವ್ ಇದ್ದವನು, ಬೇಡ ಏನು ಬೇಡ, ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ಮಹಾದೇವ್ ಅವರೇ ನಾನು ನಿಮ್ಮ ಹತ್ರ ಒಂದು ಏನೋ ಮಾತಾಡಬೇಕು, ಏನು ಗೊತ್ತಾ, ಇವಾಗ ಕಾವ್ಯನ್ಗೆ ನಿಮ್ಮ ಸಹಾಯ ತುಂಬ ಅಗತ್ಯ ಇದೆ, ಅವಳಿಗೆ ಒಬ್ಬಳೇ ಬೆಂಗಳೂರಿಗೆ ಹೋಗಿದ್ದಾಳೆ, ಅವಳಿಗೆ ನಿಮ್ಮ ಸಹಾಯ ತುಂಬಾ ಅಗತ್ಯ ಇದೆ, ಅವಳು ನಮ್ಮ ಜೊತೆ ಜಗಳ ಮಾಡಿ ಮುನ್ಸ್ಕೊಂಡಿರ್ಬೋದು, ಆದರೆ ನಿಮ್ಮ ಮೇಲೆ ಅವಳಿಗೇನು ಕೋಪ ಇಲ್ಲ, ನೀವು ಈಗಲೇ ಅವಳಿಗೆ ಬೆಂಗಳೂರಿಗೆ ಹೋಗಿ ಅವಳ ಕಷ್ಟ ಸುಖಗಳಿಗೆ, ಅವಳು ಓದೋದಕ್ಕೆ ಏನು ದಾರಿ ಮಾಡಬೇಕು ಅದಕ್ಕೆಲ್ಲ ನೀವು ಹೋಗಿ ಸಹಾಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಆಗ ಮಹಾದೇವ್ ಇದ್ದನು, ಅಯ್ಯೋ ಸುಮ್ಮನಿರಿ, ನಿಮ್ಮ ತಂಗಿ ಸುಮ್ಮನೆ ಬಿಡ್ತಾಳೆ, ಅವಳೊಂಥರ ಕಾಡು ರಾಕ್ಷಸಿ ಇದ್ದಂಗೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ಅಯ್ಯೋ ಮಹಾದೇವ್ ಅವ್ರೆ, ಹಂಗೆಲ್ಲ ಏನೂ ಇಲ್ಲ, ಅವಳು ನೀನು ಕಾಡು ರಾಕ್ಷಸಿ ಅಂತೀರಾ, ಅವಳು ಹಂಗೆಲ್ಲ ಇಲ್ಲ, ಅವಳು ಹಿಂಗೆ ಕರಗ್ತಾಳೆ ಅಂತ ನನಗೆ ಗೊತ್ತು, ನಾನು ಎಲ್ಲ ಹೇಳ್ಕೊಡ್ತೀನಿ ನಿಮಗೆ, ನೀವು ಫಸ್ಟು ಬೆಂಗಳೂರಿಗೆ ಹೊರಡಿ, ನೀವು ಹೋದ್ಮೇಲೆ ನನಗೊಂದು ಫೋನ್ ಮಾಡಿ, ಅವಳಿಗೆ ಹೆಂಗೆ ಮಾಡಿದ್ರೆ ಅವಳು ಮನಸ್ಸು ಹೊಲ್ತಿ ನಿಮ್ಮನ್ನ ಒಪ್ಕೊತಾಳೆ, ನನ್ನ ಈ ಗಂಡನ್ನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅಂತ ಅವಳು ಅನ್ಸ್ಕೋಬೇಕು, ಆ ಥರ ನಾನು ಐಡಿಯಾ ಹೇಳ್ಕೊಡ್ತೀನಿ, ನೀವು ಬೆಂಗಳೂರಿಗೆ ಹೋಗಿ ನನಗೊಂದು ಕಾಲ್ ಮಾಡಿ ಸಾಕು ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದನು, ಇದು ಒಂಥರ ಚೆನ್ನಾಗಿದೆ ಪ್ರೇಮ ಅವರೇ, ಸೂಪರಾಗಿ ಐತೆ ಐಡಿಯಾ, ನಿಮಗೆ ಯಾವಾಗ ಇಷ್ಟೆಲ್ಲ ಧೈರ್ಯ ಬಂತು ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ಅಯ್ಯೋ ಮಹಾದೇವ ಅವರೇ, ನೀವು ಮತ್ತು ರಾಮು ನಿಮ್ಮ ಹೆಂಡ್ತಿದಿರಿಗೋಸ್ಕರ ಇಷ್ಟೊಂದು ಇದು ಮಾಡಬೇಕಾದ್ರೆ ನಾವು ಇಷ್ಟೂ ಮಾಡಿಲ್ಲ ಅಂದರೆ ಹೇಗೆ, ಹಂಗಾಗಿ ನಾನು ಧೈರ್ಯ ಮಾಡಿದ್ದೀನಿ, ನೀವು ಫಸ್ಟು ಹೊರಡಿ, ಕಾವ್ಯನ್ಗೆ ಓದೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಜೊತೆಯಲ್ಲಿದ್ದು ನೀವು ಸಹಾಯ ಮಾಡಿ, ಅವಳ ಮನಸ್ಸಿಗೆ ಕರಗುತ್ತೆ ಅಂತ ಹೇಳ್ತಾರೆ. ಆಗ ರಾಮ್ ಇದ್ದವನು ಕೂಡ, ಹೌದು ಅಣ್ಣ, ಪ್ರೇಮ ಹೇಳ್ತಾರೆ ಕರೆಕ್ಟಾಗಿದೆ, ಅವ್ರಿಗೆ ನಿಮ್ಮ ಅವಶ್ಯಕತೆ ಇವಾಗ ತುಂಬ ಇದೆ, ನೀನು ಫಸ್ಟು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳ್ತಾನೆ. ಆಗ ಮಹಾದೇವ ಇದ್ದವನು, ಸರಿ ಕಣ್ಲ, ಹಂಗಾದ್ರೆ ಒಂಟೆ ಬಿಡ್ತೀನಿ, ನೋಡೋಣ ಅದು ಹೆಂಗಾಗುತ್ತೆ ಆಗಲಿ, ಈಗ ಕಣ್ಣೀರು ಆಟದಲ್ಲಿ ಒಂದು ಸ್ವಲ್ಪ ತುಂಟತನಕ್ಕೂ ಜಾಗ ಇದೆ ಅಂತ ಅನ್ನಿಸ್ತಾ ಇದೆ, ಈಗಲೇ ಹೊರಡ್ತೀನಿ ಅಂತ ಹೇಳಿ ಓಡ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ನೆನಪಾಗ್ಬಿಡ್ತಾರೆ, ಹಂಗೆ ನಿಂತ್ಕೊತಾನೆ. ಆಗ ರಾಮ್ ಇದ್ದವನು, ಯಾಕಣ್ಣ ದೊಡ್ಡಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ ನೀನು
ಅಂತ ಹೇಳ್ತಾನೆ. ಆಗ ಮಹಾದೇವ ಇದನ್ನು, ನನಗೆ ಅಮ್ಮ ಬೈದಿದ್ದಕ್ಕೆ ಮನೆಯಿಂದ ಆಚೆ ಹಾಕೋದಕ್ಕೆ ಬೇಜಾರಿಲ್ಲ ರಾಮ್, ಆದರೆ ಅಮ್ಮನಿಗೆ ಈ ವಯಸ್ಸಿನಲ್ಲಿ ಹುಷಾರಿಲ್ಲ, ಇಂಥ ಟೈಮಲ್ಲಿ ನಾನು ಬಿಟ್ಟೋಗೋದು ತಪ್ಪು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ಮಹಾದೇವ ಅವರೇ ನೀವು ತಲೆ ಕೆಡಿಸ್ಕೊಂಬೇಡಿ ಅತ್ತೆ ಬಗ್ಗೆ, ಅತ್ತೆನ ನಾನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತೀನಿ, ನಿಮಗೆ ಪ್ರತಿದಿನನೂ ಅಪ್ಡೇಟ್ ಕೊಡ್ತೀನಿ ಆ ಅತ್ತೆ ಬಗ್ಗೆ, ನೀವೇನು ತಲೆ ಕೆಡಿಸ್ಕೊಂಬೇಡಿ, ನೀವು ಈಗ ಹೊರಡಿ ಬೆಂಗಳೂರಿಗೆ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದವನು, ಥ್ಯಾಂಕ್ ಯು ಪ್ರೇಮ ಅವರೇ, ನಿಮ್ಮಿಂದ ಶಾನೆ ಉಪಕಾರ ಆಯಿತು, ನೀವು ಅಷ್ಟೇ ನಿಮ್ಮ ತಂಗಿ ಬಗ್ಗೆ ಏನೂ ಅಷ್ಟೇ ಮಾಡಬೇಡಿ, ನಿಮ್ಮ ತಂಗಿನ ನಾನು ಚೆನ್ನಾಗಿ ನೋಡ್ಕೊತೀನಿ, ನಾನು ನೀನು ಬರ್ತೀನಿ ಅಂತ ಹೇಳಿ ಅವನು ಬೆಂಗಳೂರು ಕಡೆ ಹೊರಡ್ತಾನೆ. ಮತ್ತಿಲ್ಲಿ ಮಹೇಶ್ವರಿ ಇದ್ದವಳು, ಎಲ್ಲ ಒಳ್ಳೇದೇ ಆಗ್ತಾಯಿದೆ, ಈ ಮನೆಯಲ್ಲಿ ಒಬ್ಬೊಬ್ಬರಾಗಿ ಬಿಟ್ಟು ಹೋಗೋದು ನೋಡಿದ್ರೆ ಈ ಆಸ್ತಿ ಎಲ್ಲ ನಮ್ಮ ಕೈವಶ ಆಗುತ್ತೆ ಅಂತ ಅನ್ನಿಸ್ತಾ ಇದೆ, ಒಳ್ಳೇದೇ ಆಯಿತು. ಈಗ ಮೊದಲನೇ ನನ್ನ ಕೆಲಸ ಏನು ಅಂದರೆ ನನ್ನ ಮಗ ರಾಮ್ನ ನನ್ನ ಹತ್ರ ಕರ್ಕೊಂಬರೋದ ಪ್ರೇಮನಿಂದ ದೂರ ಮಾಡೇ ಮಾಡ್ತೀನಿ ಹೆಂಗೆ ಅಂತ ಮನಸ್ಸಲ್ಲಿ ಅಂದ್ಕೊತಾ ಇದ್ದಾಳೆ. ಮತ್ತಿಲ್ಲಿ ಪ್ರೇಮ ತುಳಸಿ ಮಾತೆ ಹತ್ರ ಬೇಡ್ಕೊತಾ ಇದ್ದಾಳೆ, ಅಮ್ಮ ತಾಯಿ, ನಾನು ಮಹಾದೇವ ಅವ್ರ ಹತ್ರ ಮಾತು ಕೊಟ್ಬಿಟ್ಟಿದ್ದೀನಿ, ಇಲ್ಲಿ ಅತ್ತೆನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ಅವ್ರ ಬಗ್ಗೆ ಪ್ರತಿದಿನವೂ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ, ನಾನು ಅವ್ರ ಮನೆ ತಕ್ಕ ಹೋಗಿ ಎಲ್ಲ ನೋಡ್ಕೊಂಬರೋ ಅಂಥ ಶಕ್ತಿ ನನಗೆ ಕೊಡು, ಎಲ್ಲ ನಿಭಾಯಿಸುವಂಥ ಶಕ್ತಿನ ನನಗೆ ಕೊಡು ಮಾತೆ ಅಂತ ಬೇಡ್ಕೊತಿರ್ತಾಳೆ. ಅಲ್ಲಿಗೆ ರಾಮ್ ಬಂದುಬಿಟ್ಟು, ಅಮ್ಮ ತುಳಸಿ ಮಾತೆ, ನನ್ನ ಹೆಂಡ್ತಿಗೆ ಸ್ವಲ್ಪ ಬುದ್ಧಿ ಕೊಡಮ್ಮ, ಸ್ವಲ್ಪ ಬುದ್ಧಿ ಕಮ್ಮಿ, ತನ್ನ ಗಂಡ ಇನ್ನೂ ಟಿಫನ್ ಮಾಡಿಲ್ಲ ಹಸ್ಕೊಂಡಿದ್ದಾನೆ, ಅದನ್ನು ಸ್ವಲ್ಪ ತಿಳಿಸಿ ಹೇಳಮ್ಮ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದಳು, ಅಯ್ಯೋ ರಾಮ್ ಸಾರಿ ರಾಮ್, ನಿಜ ನಾನು ಮರ್ತೇ ಹೋದೆ ಈ ಕೆಲಸದ ಬರದಲ್ಲಿ, ನಾನು ಈಗಲೇ ಇಮಿಡಿಯೇಟ್ಲಿ ತಿಂಡಿ ಮಾಡ್ಕೊಂಬಂದು ಕೊಡ್ತೀನಿ ಅಂತ ಹೇಳಿ ತಿಂಡಿ ಮಾಡ್ಕೊಂಬಂದು ರಾಮ್ ಮೊದಲು ಟಿಫನ್ ಮಾಡಿಬಿಡು ಅಂತ ಹೇಳಿ ಟಿಫನ್ ಕೊಡ್ತಾಳೆ. ಅಷ್ಟರಲ್ಲಿ ಪ್ರೇಮಂಗೆ ಒಂದು ಮೆಸೇಜ್ ಬಂದ್ಬಿಡುತ್ತೆ ಧನರಾಜ್ ಕಡೆಯಿಂದ, ಅದನ್ನು ನೋಡಿ ಪ್ರೇಮ ಶಾಕ್ ಆಗ್ತಾಳೆ. ಆಗ ರಾಮ್, ಯಾಕೆ ಪ್ರೇಮ ಏನಾಯಿತು ಅಂತ ಕೇಳ್ತಾನೆ. ಪ್ರೇಮ ಇದ್ದವಳು, ಏನಿಲ್ಲ ರಾಮ್, ನಾನು ಟಿಫನ್ ಮಾಡು ಅಂತ ಹೇಳ್ತಾಳೆ. ಅವ್ನು ಟಿಫನ್ ಮಾಡ್ತಾನೆ. ಮತ್ತಿಲ್ಲಿ ಮಹಾದೇವ ಬೆಂಗಳೂರಿಗೆ ಬಂದು ಸ್ವೀಟ್ ಬಾಕ್ಸ್ನ ತೊಗೊಂಬಂದು ಕಾವ್ಯ ಇರೋವಂಥ PG ಹತ್ರ ಹೋಗ್ಬಿಟ್ಟು ವಾಚ್ಮೆನ್ ಅಣ್ಣ ಈ ಸ್ವೀಟ್ನ ತೊಗೊಂಡೋಗಿ PGಲಿರೋ ಹುಡುಗಿರಿಗೆಲ್ಲ ಕೊಟ್ಬಿಡುವಣ್ಣ ಅಂತ ಹೇಳ್ತಾನೆ. ಆಗ ನಾವು ಹಂಗೆಲ್ಲ ಆಗಲ್ಲ ಸ್ವಾಮಿ, ಹಂಗೆಲ್ಲ ಕೊಡೋಂಗಿಲ್ಲ, ಆಗಲ್ಲ ಅಂತ ಹೇಳ್ತಾನೆ. ಆಗ ಮಹಾದೇವ ಇದ್ದನು, ನೋಡಿ ಸ್ವಾಮಿ, ಇಲ್ಲಿ 2ನೇ ಮಾಡಿನಲ್ಲಿ 3ನೇ ರೂಮಲ್ಲಿರೋವಳು ನನ್ನ ಹೆಂಡ್ತಿ, ಅವಳು ಇವತ್ತಿಂದ ಹೊಸ್ದಾಗಿ ಕಾಲೇಜಿಗೆ ಹೋಯ್ತಾವಳೆ, ಅಂಥದ್ರಲ್ಲಿ ಅವಳು ಸ್ವೀಟ್ ಕೊಡದೆ ಇರೋಕ್ಕಾಯ್ತದ, ಹಂಗೆ ಅದೇ ಥರ ಎಷ್ಟೋ ಮಕ್ಕಳು ಇವತ್ತು ಕಾಲೇಜಿಗೆ ಹೊಸ್ದಾಗಿ ಹೋಯ್ತಾ ಇರ್ತಾರೆ, ಅವ್ರಿಗೆಲ್ಲ ಸಿಹಿ ಹಂಚಿದ್ರೆ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ಆಗ ಸರಿ ಕೊಡಿ ಅಂತ ಹೇಳಿ ವಾಚ್ಮೆನ್ ತೊಗೊಂಡೋಗಿ ಎಲ್ರಿಗೂ ಸ್ವೀಟ್ ಕೊಡ್ತಾನೆ. ಹಾಗೆ ಕಾವ್ಯನ ಕೂಡ ಕೊಡ್ತಾನೆ. ಕಾವ್ಯ ಕೇಳ್ತಾ ಇದ್ದಾಳೆ, ಯಾಕೆ ಅಂಕಲ್ ಸ್ವೀಟ್ ಕೊಡ್ತಾಯಿದ್ರಿ, ಯಾರ್ದಾದ್ರು ಬರ್ತಡೇನಾ ಅಂತ ಕೇಳ್ತಾಳೆ. ಆಗ ಅವ್ನು ಹೇಳ್ತಾ ಇದ್ದಾನೆ, ಬರ್ತಡೇ ಎಲ್ಲ ಕಣಮ್ಮ, ಯಾವುದೋ ಒಂದು ಹುಡುಗಿ ಗಂಡ ಈ PGಲಿದ್ದಾರಂತೆ, ಆ ಹುಡುಗಿ ಗಂಡ ಇವತ್ತು ಅವ್ರ ಹೆಂಡ್ತಿ ಫಸ್ಟ್ನೇ ದಿನ ಕಾಲೇಜ್ಗೆ ಹೋಯ್ತಾರೆ ಅಂತ ಹೇಳಿ ಸಿಹಿ ಕೊಟ್ಬಿಟ್ಟು ಬರೋಕೆ ಹೇಳಿದ್ರು, ಹಂಗಾಗಿ ತೊಗೊಂಬಂದೆ ಅಂತ ಹೇಳ್ತಾನೆ. ಆ ಕಾವ್ಯ ಇದ್ದವಳು, ನೋಡಿ ಎಷ್ಟು ಒಳ್ಳೆ ಗಂಡ, ಇವತ್ತಿನ ಕಾಲದಲ್ಲಿ ಇಂಥ ಗಂಡದಿರು ಇರ್ತಾರೆ, ಹೆಂಡ್ತಿ ಕನಸಿಗೆ ರೆಕ್ಕೆ ಕಟ್ಟೆ ಅಂತವರು, ಹೆಣ್ಮಕ್ಳು ಅಡುಗೆ ಮನೆಗೆ ಸೀಮಿತ ಅಲ್ಲ ಅಂತ ತಿಳ್ಕೊಂಡಿರೋ ಆ ಗಂಡ ತುಂಬ ಅದೃಷ್ಟವಂತ ಅನ್ಸುತ್ತೆ. ಅವಳು ಹೆಂಡ್ತಿ ಕೂಡ ಯಾರೋ ಆ ಗಂಡ ಅಂತ ಅಂದ್ಕೊಂಡು ಸ್ವೀಟ್ ತಿನ್ಕೊಂಡು ಆಚೆ ಬರ್ತಾಳೆ ಕಾವ್ಯ. ಅಷ್ಟರಲ್ಲಿ ಇಲ್ಲಿ ಮಹಾದೇವ್ದು ರೆಡ್ ಕಲರ್ ಕಾರ್ ನಿಂತಿರೋದು ನೋಡ್ಬಿಟ್ಟು, ಇದು ಮಹಾದೇವ್ ಕಾರ್ ಇದ್ದಂಗೆ ಇದೆಯಲ್ಲ, ಇಲ್ಲ ಬೆಂಗಳೂರಲ್ಲಿ ಈ ಥರದ್ದು ಎಷ್ಟೋ ಕಾರ್ಗಳಿರ್ತವೆ, ಅಂಥದ್ರಲ್ಲೂ ಅವ್ನಿಗೆ ಇಲ್ಲಿಗೆ ಬಂದು ನನ್ನ ಮೇಲೆ ಕೇರ್ ಮಾಡೋ ಅಂಥದ್ದೆಲ್ಲ ಅವ್ನಿಗೆ ಇಲ್ಲವೇ ಇಲ್ಲ, ನಾನು ಯಾಕೆ ಇನ್ನೂ ಅವನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಛೀ ಅಂದ್ಬಿಟ್ಟು ಸುಮ್ಮನೆ ಹಾಕ್ತಾಳೆ. ಮತ್ತಿಲ್ಲಿ ಮಹಾದೇವ ಕಾವ್ಯನ PG ಆಪೋಸಿಟಲ್ಲಿರೋ ಒಂದು ರೂಮ್ನ ಮಾಡ್ತಾ ಇದ್ದಾನೆ, ಅವನು ಉಳ್ಕೊಳ್ಳೋದಕ್ಕೆ ಅಂತ ಹೇಳಿ. ಕಾವ್ಯನ PGಲಿರೋ ರೂಮು, ಅವ್ನ PGನಲ್ಲಿ ಮಹಾದೇವ ಉಳ್ಕೊಳ್ಳೋ ಅಂಥ PGನಲ್ಲಿ ಕಿಟಕಿನಲ್ಲಿ ನೋಡಿದ್ರೆ ಕಾವ್ಯನ ಮುಖ ಕಾಣಿಸ್ಬೇಕು, ಆ ಥರ ರೂಮ್ನ ಅವ್ನು ಹುಡುಕ್ತಾ ಇದ್ದಾನೆ. ಮತ್ತಿಲ್ಲಿ ಮಹಾದೇವ ಮನೆ ಮಾಡೇ ಬಿಡ್ತಾನೆ. ಕಾವ್ಯನ ಮನೆ ಮುಂದೆನೇ ಅವಳ ರೂಮು ಕರೆಕ್ಟಾಗಿ ಕಾಣಿಸೋ ಕಿಟಕಿನೆಲ್ಲ ಅವಳು ಕಾಣಿಸೋ ಥರ ಮನೆ ಮಾಡಿ ಅಡ್ವಾನ್ಸ್ನ ಕೂಡ ಕೊಟ್ಟು ಬಾಡಿಗೆನ ಕಟ್ಟಕ್ಕೆ ರೆಡಿ ಆಗ್ತಾನೆ. ಮತ್ತು ಇಲ್ಲಿ ಸ್ನೇಹ ಜೈಲಿಂದ ಆಚೆ ಅವರಪ್ಪ ಕರ್ಕೊಂಬರ್ತಾನೆ. ಅದನ್ನು ನೋಡಿ ಸ್ನೇಹಾಗೆ ಫುಲ್ ಖುಷಿ ಆಗಿಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ನೀವು ಇಷ್ಟು ಬೇಗ ನಾನು ಕರ್ಕೊಂಬರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ. ಆಗ ಧನರಾಜ್ ಇದ್ದವನು, ಈ ಥ್ಯಾಂಕ್ಸ್ ಎಲ್ಲ ನಿಮ್ಮ ಅತ್ತೆಗೆ ಹೇಳಬೇಕಮ್ಮ, ನಿಮ್ಮ ಅತ್ತೆ ಕೈ ಅಸಾಧ್ಯವಾದಿದ್ದು ಕೂಡ ಸಾಧ್ಯವಾಗಿ ಮಾಡಿದ್ದು ನಿಮ್ಮ ಅತ್ತೆಗೆ ಈ ಥ್ಯಾಂಕ್ಸ್ ಎಲ್ಲ ಹೇಳಬೇಕಮ್ಮ ಅಂತ ಹೇಳ್ತಾರೆ. ಆಗ ಅವಳಿದ್ದವಳು, ನಾನು ಈಗಲೇ ಅತ್ತೆ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಅವ್ರ ಅತ್ತೆನೇ ಕಾಲ್ ಮಾಡ್ತಾಳೆ. ಆಗ ಇವಳು ಹೇಳ್ತಾ ಇದ್ದಾಳೆ, ಅತ್ತೆ ಇನ್ಮೇಲೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಿಮಗೆ ಸಾಕಾಗಲ್ಲ, ಥ್ಯಾಂಕ್ಸ್ ಅಂತೂ ಚಿಕ್ಕ ವರ್ಡು ನಿಮಗೆ, ಆದರೆ ನಿಮ್ಮ ಪ್ರತಿ ಹೆಜ್ಜೆನಲ್ಲೂ ನಾನು ಇರ್ತೀನಿ, ನಿಮ್ಮ ನೆರಳಾಗಿ ಅತ್ತೆ. ಇನ್ನು ಮುಂದೆ ನಮ್ಮ ಕೆಲಸ ಏನೇ ಇದ್ರೂ ಆ ರಾಮ್ನ ನನ್ನವನಾಗಿ ಮಾಡ್ಕೊಳ್ಳೋದಷ್ಟೇ, ಅದಕ್ಕೆ ಏನು ತಯಾರಿ ಬೇಕು ನಾನೆಲ್ಲ ಮಾಡ್ತೀನಿ ಅತ್ತೆ ಅಂತ ಹೇಳಿ ಫೋನ್ ಮಾತಾಡಿಬಿಟ್ಟು ಕಟ್ ಮಾಡ್ತಾಳೆ. ಮಹಾದೇವ ಇಲ್ಲಿ ಫುಲ್ಲು ಖುಷಿಯಾಗಿ, ಅಪ್ಪ ಇನ್ಮೇಲೆ ನನ್ನ ಹೆಂಡ್ತಿನ ನಾನು ಆರಾಮಾಗಿ ನೋಡಿಕೊಂಡು ಇಲ್ಲೇ ಇರ್ಬೋದು ಅಂತ ಖುಷಿಯಾಗಿದ್ದಾನೆ. ಇದಿಷ್ಟು ಬಂದು ಗುರುವಾರ ಸಂಚಿಕೆಯ ಫುಲ್ ಎಪಿಸೋಡ್. ಫ್ರೆಂಡ್ಸ್, ಶುಕ್ರವಾರ ಸಂಚಿಕೆಯ ಪ್ರೋಮೋ ಮತ್ತು ಫುಲ್ ಎಪಿಸೋಡ್ಗಾಗಿ ಈ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.